ಮಧ್ಯರಾತ್ರಿ ತರಕಾರಿ ಹರಾಜು ನಿಲ್ಲಿಸಲು ಆಗ್ರಹ. ರೈತಪರ ಸಂಘಟನೆ ಜೊತೆ ಮಹಿಳೆಯರು ಸೇರಿ ಪ್ರತಿಭಟನೆ. ತಕ್ಷಣ ಸಮಸ್ಯೆ ಸರಿಪಡಿಸಲು ಶಹಾಪುರ ತಹಶೀಲ್ದಾರರಿಗೆ ಮನವಿ. ರಾತ್ರಿ 1 ಗಂಟೆಗೆ 2 ಗಂಟೆಗೆ ಹೆಣ್ಮಕ್ಳು ಕರ್ಕೊಂಡು ಕಲ್ಯಾಣ ಮಾಡಕ್ಕೆ 1 ಗಂಟೆ ಬರ್ಬೇಕಂತ ಟೈಮ್ ಕೊಟ್ಟರು ಅಂತಂದ್ರೆ ಇದು ಯಾವ ಸ್ವಾಮಿ? ಇದು ಭಾರತ ದೇಶನ? ನಮ್ಮ ತೆರಿಗೆ ಹಣದಲ್ಲಿ ತಿರುಗಾಡ್ತಕ್ಕಂಥ ಅಧಿಕಾರಿಗಳು ನಮ್ಮ ಹಾಕಿದ ಗುಲಾಮರು ನೀವು. ನೀವು ಕೇಳೋದಿಲ್ಲ, ನಾವು ಕೇಳೋದಿಲ್ಲ. ನಮ್ಮ ಪೊಲೀಸ್ ಅಧಿಕಾರಿಗಳು, ದಂಡಾಧಿಕಾರಿಗಳು, ನಗರಸಭೆಯವರು 6 ಗಂಟೆಗೆ ನಾವು ಅದ್ರೊಳಗೆ ಏನಾದ್ರು ಅಲ್ಲ ಅದಕ್ಕೆಲ್ಲ ಜವಾಬ್ದಾರಿ ನೀವೇ, ಅದಕ್ಕೆಲ್ಲ ಜವಾಬ್ದಾರಿ ನೀವೇ. ರೈತಪರ ಹೋರಾಟಗಾರರ ಜೊತೆ ಮಹಿಳೆಯರು ಧಿಕ್ಕಾರ ಕೂಗ್ತಾ ಇರೋದು. ಶಹಾಪುರ ಮಾರುಕಟ್ಟೆಯಲ್ಲಿ ಮಧ್ಯರಾತ್ರಿ ತರಕಾರಿ ಹರಾಜು ಪ್ರಕ್ರಿಯೆಗೆ ತೀವ್ರ ವಿರೋಧ ವ್ಯಕ್ತವಾಗಿರೋದು. ಕೂಡಲೇ ಈ ಪ್ರಕ್ರಿಯೆ ರದ್ದುಗೊಳಿಸಿ ನಸುಕಿನ ಜಾವ 5 ರಿಂದ 6 ಗಂಟೆಗೆ ಹರಾಜು ಪ್ರಕ್ರಿಯೆ ನಡೆಸಲು ತಹಶೀಲ್ದಾರರ ಗಮನಕ್ಕೆ ತಂದಿರೋದು. ಇದೆಲ್ಲವೂ ಕಂಡುಬಂದಿದ್ದು ಯಾದಗಿರಿ ಜಿಲ್ಲೆಯ ಶಹಾಪುರದ ಬಸವೇಶ್ವರ ವೃತ್ತದಲ್ಲಿ. ಈಗ ಥಂಡಿಗೆ ಇದೆ ಆಗುತ್ತದೆ, ಅದಕ್ಕಂತ ಈಗ ಹೆಣ್ಮಕ್ಳಿಗೆ ಸ್ವಲ್ಪ ನಮ್ಮಂಥ ರೈತ ಸಂಘಕ್ಕೆ ಬಂದು ಕಿಲೋಮೀಟರ್ ಹೇಳಿದರು. ನಾವು ರೈತ ಸಂಘಕ್ಕೆ ನಾವು ನಗರಸಭೆ ಕಮಿಷನರಿಗೆ ಹೇಳಿದ್ದೀವಿ. 15 ದಿನ ಟೈಮ್ ಕೊಟ್ಟಿವಿ. 15 ದಿನ ಟೈಮ್ ಕೊಟ್ಟರು ಅವ್ರು ಏನಾದ್ರೂ ಕೇರ್ಲೆಸ್ ಮಾಡಿದ್ವಿ. ಇವತ್ತು ನಾವು ಎಲ್ಲ ಮಹಿಳೆಯರು, ಮಾರ್ಕೆಟ್ ಮಹಿಳೆಯರು ನಾವು ಕಲಿತು ಬಸವೇಶ್ವರ ಪ್ರತಿಭಟನೆ ಮಾಡ್ತೀವಿ. ನಗರಸಭೆಯವರು ಇನ್ನೂ 2 ದಿನ ಟೈಮ್ ಕೊಟ್ಟಾರ ಸರ್. 2 ದಿನ ಟೈಮ್ ಆದ್ಮೇಲೆ ನಾವು 6 ಗಂಟೆನೇ ಮಾಡ್ತೀವಿ ಅಂತ ಹೇಳ್ಯಾರ. ರಾತ್ರಿ 2 ಗಂಟೆಗೆ ಇದ್ದು ನಾವು 6 ಗಂಟೆಗೆ ಮಾಡೋದು ನಾವು ನಗರಸಭೆ ಕಮಿಷನರಿಗೆ ಒತ್ತಡ ಮಾಡ್ತೀವಿ. ರಾತ್ರಿ ಬರ್ಬೇಕಾದ್ರೆ ಗಂಡದರು ಮಕ್ಕಳು ಹೆಂಗೆ ಮಾಡ್ಬೇಕು, ಅವ್ರ ಗಂಡದರು ಅಡಿಗೆ ಹೆಂಗೆ ಮಾಡ್ಬೇಕು. ಇಲ್ಲಿ ಮಾರ್ಕೆಟ್ದಾಗ ಬಂದ್ರೆ ಒಬ್ಬೊಬ್ಬರು ಒಳ್ಳೆಯರು ಇರ್ತಾರೆ, ಕೆಟ್ಟರು ಇರ್ತಾರೆ. ಎಲ್ಲ ಅರಸದರು ಕೆಟ್ಟರು ಅಂತ ಅನ್ನಂಗಿಲ್ಲ ನಾವು. ಅದ್ರಾಗ ಕೆಟ್ಟರಿದ್ದ ಸಲುವಾಗಿ ಕೆಟ್ಟದು ಹೆಣ್ಮಕ್ಳಿಗೆ ಒಂಥರ ಕಿಂಡಲ್ ಮಾಡೋ ಸಲುವಾಗಿ ಆ ಮಹಿಳೆಯರು ಕೂಪಗೊಂಡು ನಮ್ಮ ರೈತ ಸಂಘಕ್ಕೆ ಸಂಪರ್ಕ ಮಾಡಿದ್ರೆ ನಾವು ರೈತ ಸಂಘಟ ಅವ್ರಿಗೆ ಸಹಕರಿಸ್ತೀವಿ. ಮಹಿಳೆಯರು ಈಗ 6 ಗಂಟೆ ಆತಂತಂದು ಖುಷಿ ಪಟ್ಟಾರ. ನಗರಸಭೆ ಕಮಿಷನರ್ನು ಆಸೆ ತೋರಿಸ್ಯಾನ. ಅದು ತಕ್ಕ ಮಾಡಲಿಲ್ಲಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ನಗರಸಭೆ ಕಮಿಷನರ್ ಆಫೀಸ್ ಕೀಲಿ ಆಗ್ತದೆ. ಶಹಾಪುರ ಮಾರುಕಟ್ಟೆಯಲ್ಲಿ ಮಧ್ಯರಾತ್ರಿಯಲ್ಲಿ ನಡೆಯುವ ಹರಾಜು ಪ್ರಕ್ರಿಯೆಯನ್ನ ರೈತ ಸಂಘ ಹಸಿರು ಸೇನೆ ಖಂಡಿಸಿದೆ. ಬಸವೇಶ್ವರ ವೃತ್ತದಲ್ಲಿ ನಡೆದ ಪ್ರತಿಭಟನೆಯನ್ನ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಹಿಳಾ ತರಕಾರಿ ಮಾರಾಟಗಾರರು ರೈತರು ಅನುಭವಿಸುತ್ತಿರುವ ಕಿರುಕುಳದ ಬಗ್ಗೆಯೂ ಗಮನಕ್ಕೆ ತರಲಾಯಿತು. ನನ್ನ ಮಕ್ಕಳು ಸಣ್ಣರಿದ್ದ ಸಲಗ ನಾವು ರಾತ್ರಿ ಬರೋ ಸಲಗ ಪೊಲೀಸರು ಯಾಕೆ ಹೋಗ್ತಾರಮ್ಮ ನಮ್ಗೆ ಸವಾಲು ಕೊಡ್ತೀವಿ, ಯಾಕೆ ಮೀ ಟೈಮಿಗೆ ಎರಡಾಗದ್ರಿ ಏನ್ ಮಾಡಮ್ರಿ, ಮುಂಜಾನೆ ಅದ್ರ ಮಾನ್ಸಿಗಲ್ರಿ ಅಂತೇಳಿ ಬರ್ತೀವಿ. ನಾವು ಇದ್ರೇಸಿ ಬರ್ಬೇಕ್ರಿ, ಗುಡ್ಡದ್ರೇಸಿ ಬರೋಟಿಗೆ ಪೂರ ತಡ ಆಗ್ತದ್ರಿ. ತಡ ಆದ್ರೆ ಮಾಲ್ ಸಿಗಲ್ರಿ. ಮಾಲ್ ಸಿಗ್ಲಿಕ್ಕೆ ನಾವು ಏನ್ ಮಾಡಿ ಪೂಜೆಯನ್ನು ಮಾಡ್ಬೇಕು? ಇದು ಹೇಳ್ರಿ ಸರ್ ನೀವು. ನಾವು ಮುಂಜಾನೆ ಬಂದ್ರೆ ಮಾಲ್ ಸಿಗಲ್ರಿ, ರಾತ್ರಿ 2ಕ್ಕೆ ಬಂದ್ರೆ ಮಾಲ್ ಸಿಕ್ತು. ಈಗ ಏನದು 6 ಲೇಸ ಟೈಮ್ ಕೊಡ್ಬೇಕ್ರಿ. 2 ಗಂಟೆಗೆ 3 ಗಂಟೆಗೆ ಮತ್ತೆ ಅದೇ ಆತ ಯಾತ ಬೈಲಾತ ಅಂದ್ರೆ ನಾವು ಆಗಲ್ರಿ. ನಮ್ಮ ಕೈಗೆ ನಾವು ಏನಾದ ಇವತ್ತು ಜೀವನ ಹೊಡೆದು ಇಲ್ಲೇ ಹೊಡ್ರಿ, ನಾವು ಇಲ್ಲೇ ಇರ್ತೀವಿ. 6 ಲೇಸ ಕಾಲ್ ಮಾಡ್ಬೇಕು. ಮೊದಲ ಲೇಸ ಹೆಂಗ್ ಮಾಡ್ರಿ ಹಂಗೆ ಮಾಡ್ರಿ. ಮೊದಲು ಹಾರಿಕಿತ್ತಲ್ಲ ಮೊದಲ ಲೇಸ ಮಾಡಿ ನಾವು ಬೇಡ ಅನ್ನಲ್ಲ. ಮತ್ತೆ ಹಳೆ ಬಾಜರ್ ಕೋತ್ನಿ, ಆ ಬಾಜರ್ ಕೋತ್ನಿ, ಈ ಬಾಜರ್ ಕೋತ್ನಿ ಅಂದ್ರೆ ನಾವು ಹೋಗಲ್ಲ. ಯಾಕಂದ್ರೆ ನಮ್ಗೆ ಇಲ್ಲೇ ಮಾಡ್ರಿ, ಇಲ್ಲೇ ತೋತೀವಿ. 10 ರೂಪಾಯಿ ಸಿಗ್ಲಕ್ರಿ ನಮ್ ದೈಕ, ನಮ್ ಜಗ್ಗಿ ಕಳ್ಸ ನಮ್ಗೆ ಬೇಕಾಗಿಲ್ರಿ. ನಾವು ಬಡವರಿಗೆ ಒಂದೇ 100 ರೂಪಾಯಿ ಸಿಗ್ಲಕ್ರಿ. ಹರಾಜು ಪ್ರಕ್ರಿಯೆ ನಡೆಸುವವರು ಮಧ್ಯರಾತ್ರಿ ಸುತ್ತಮುತ್ತಲಿನ ಗ್ರಾಮದಿಂದ ತರಕಾರಿ ಹೊತ್ತು ಬರುವ ರೈತ ಮಹಿಳೆಯರಿಗೆ ಮಾರುಕಟ್ಟೆಯಲ್ಲಿ ಹರಾಜು ನಡೆಸುವವರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕಿರುಕುಳ ನೀಡುತ್ತಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ಇನ್ನು ಮಧ್ಯರಾತ್ರಿ ಹರಾಜು ಹೋಗುವ ಪ್ರಕ್ರಿಯೆ ಕೊರೋನಾ ವೇಳೆ ಜಾರಿಗೆ ಬಂದಿತ್ತು. ಆದರೆ ಇದೀಗ ಪರಿಸ್ಥಿತಿ ಬೇರೆಯಾಗಿದೆ. ಅಧಿಕಾರಿಗಳು ಇನ್ನೂ ಆ ಹಳೆಯ ಪದ್ಧತಿಗೆ ಅಂಟಿಕೊಂಡಿದ್ದಾರೆಂದು ರೈತ ಸೇನೆ ಅಸಮಾಧಾನ ವ್ಯಕ್ತಪಡಿಸಿದೆ. ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ತರಕಾರಿ ಮಾರುಕಟ್ಟೆಯಲ್ಲಿ ಕೆಲವಷ್ಟು ದಲ್ಲಾಳಿಗಳು ಇವತ್ತು ರಾತ್ರಿ 12 ಗಂಟೆ 1 ಗಂಟೆಗೆ ಒಂದು ಹರಾಜು ಪ್ರಕ್ರಿಯೆ, ತರಕಾರಿ ಹರಾಜು ಪ್ರಕ್ರಿಯೆ ಮಾಡ್ತಕ್ಕಂಥದ್ದು ಕಾನೂನು ಬಾಹಿರವಾಗಿದೆ. ಅದರ ವಿರುದ್ಧ ಇವತ್ತು ಹೋರಾಟ ಮಾಡ್ತಕ್ಕಂಥ ಹಮ್ಮಿಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಕಾರಣ ಇವತ್ತು ರಾತ್ರಿ 1 ಗಂಟೆ 2 ಗಂಟೆಗೆ ತರಕಾರಿ ಮಾರ್ತಕ್ಕಂಥ ತಾಯಂದಿರು ಹರಾಜು ಮಾಡಿಕೆಯಲ್ಲಿ 2 ಗಂಟೆಗೆ ಭಾಗವಹಿಸ್ತಕ್ಕಂಥದ್ದು ಇದು ಯಾವ ಕಾನೂನು ಅಂತಕ್ಕಂಥದ್ದು ಕೇಳಬೇಕಾದದ್ದು. ಅದಕ್ಕೆ ಈ ಪ್ರಕ್ರಿಯೆಯನ್ನು ಕಡೆಗಣಿಸಿ ಬೆಳಗ್ಗೆ 6 ಗಂಟೆಗೆ ಒಂದು ತರಕಾರಿ ಒಂದು ಹರಾಜು ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ಇದು ಮಾನ್ಯ ಪೌರಾಯುಕ್ತರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಇದು ಏನಾದರೂ ನಿಷ್ಕಾಳಜಿ ವಹಿಸಿ
ತಾವು ಏನಾದರೂ ಇದೇ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಗರಸಭೆ ಕೀಲಿ ಹಾಕಿ ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇದು ಯಾಕೆ ಉದ್ದೇಶ ಅಂತಂದ್ರೆ ನಮ್ಮ ತಾಯಂದಿರು ರಾತ್ರಿ 2 ಗಂಟೆಗೆ ಹೋಗಿ ಒಂದು ಹರಾಜು ಪ್ರಕ್ರಿಯೆ ಭಾಗವಹಿಸ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ ಆಗ್ತದೆ. ಮಹಿಳೆಯರು ರಾತ್ರಿ ತಿರುಗಾಡ್ತಕ್ಕಂಥದ್ದು ಒಂದು ಭಯದ ವಾತಾವರಣ ಉಂಟಾಗಿದೆ. ಅದೇ ಕಾರಣಕ್ಕಾಗಿ ಬೆಳಿಗ್ಗೆ 6 ಗಂಟೆಯಿಂದ ಹರಾಜು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕಂತ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಅವರು ಮುಂದಿನ ಈ 2 ದಿವಸದಲ್ಲಿ ಭರವಸೆ ಕೊಟ್ಟಿದ್ದಾರೆ. 2 ದಿನದಲ್ಲಿ ಏನಾದರೂ ನಮ್ಮ ಸಮಸ್ಯೆಯನ್ನು ಈಡೇರಿಸಿದ್ರಲ್ಲಿ ಶಾಪುರ್ ನಗರವನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ರೈತಪರ ಸಂಘಟನೆಗಳು ಮತ್ತು ಮಹಿಳಾ ಮಾರುಕಟ್ಟೆ ವರ್ತಕರು ರೈತರು ಪ್ರತಿಭಟನೆ ನಡೆಸಿದ ಬೆನ್ನಲ್ಲೇ ಎಚ್ಚೆತ್ತು ನಗರಸಭೆ ಆಯುಕ್ತ ಜೀವನ್ ಕುಮಾರ್ ಅವರು ಸಮಸ್ಯೆ ಸರಿಪಡಿಸುವುದಾಗಿ ಭರವಸೆ ನೀಡಿದರು. ಸ್ಟ್ರೈಕ್ ಅನ್ನು ಹಮ್ಮಿಕೊಂಡ ಪ್ರಯುಕ್ತ ಇವತ್ತು ಸದರಿ ಮನವಿಯನ್ನು ಸ್ವೀಕರಿಸಲಾಗಿ ಅವ್ರ ಬೇಡಿಕೆ ಏನಪ್ಪ ಅಂತಂದ್ರೆ ಬೆಳಗ್ಗೆ 6 ಗಂಟೆಯಿಂದ ಆಕ್ಷನ್ ಆಗಬೇಕು. ಇವತ್ತೇನು ಸ್ಟ್ರೈಕನ್ನು ಹಮ್ಮಿಕೊಂಡಿರ್ತಾರೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ನಾವು ಏನಪ್ಪ ಅಂತಂದ್ರೆ ನಾವು ತಾಲೂಕು ಆಡಳಿತ ವತಿಯಿಂದ ಏನಪ್ಪ ಅಂತಂದರೆ 2 ದಿನಗಳಲ್ಲಿ ಕಾಲಾವಕಾಶ ಸೋಮವಾರ ಅಥವಾ ಮಂಗಳವಾರ ದಿನ ಕಾಲಾವಕಾಶ ಮಾಡಿಸಿ ಬೆಳಗ್ಗೆ 5 ಗಂಟೆ ಅಥವಾ 5:15 ಏನಪ್ಪ ಅಂತಂದರೆ ನಿಗದಿ ಮಾಡಿಸ್ತೀವಿ ಟೈಮ್ ಅಂತೇಳಿ ಹೇಳಿದ್ರು. ಇಲ್ಲ ಮೊದಲಿನೂ ಓಪನ್ ಆಕ್ಷನ್ಗೆ ಸಮಯ ನಿಗದಿ ಇರಲಿಲ್ಲ. ಅವು ಬೆಳಗ್ಗೆ ಮಾಡಿಸಿ ತೊಗೊಂಡು ಹೋಗ್ತಿದ್ರು. ಕೋವಿಡ್ ಸಮಯದಲ್ಲಿ ಏನಪ್ಪ ಅಂತಂತಂದ್ರೆ ಕೋವಿಡ್ ಹರಡಬಾರ್ದು ಅನ್ನೋ ಉದ್ದೇಶದಿಂದ ರಾತ್ರಿ ಏನಪ್ಪ ಅಂತಂತಂದ್ರೆ ಅವರಿಗೆ ಒಂದು ರಾತ್ರಿ ಹೊತ್ತು ಮಾಡ್ಕೊಂಡೇಸಿ ಇಂಪ್ಲಿಮೆಂಟೇಷನ್ ಮಾಡಿರಿ ಅಂತ ಹೇಳಿದಕ್ಕೆ ಓರಲಾಗಿ ಹೇಳಿದ್ದೀವಿ. ಅವಾಗಲಿಂದ ಎಲ್ಲ ಕಡೆನೂ ಏನಪ್ಪ ಅಂತಂದ್ರೆ ಬೆಳಗ್ಗೆ 1 ಗಂಟೆಗಳಿಂದ ತರಕಾರಿ ಏನಪ್ಪ ಅಂದ್ರೆ ಆಪ್ಷನ್ ಆಗ್ತದೆ. ಈಗೇನಪ್ಪ ಅಂದ್ರೆ ಇವ್ರ ಬೇಡಿಕೆ ಅಂತ ಏನಪ್ಪ ಅಂದ್ರೆ ವರ್ತಕರ ಬೇಡಿಕೆ ಅಂತ ಏನಪ್ಪ ಅಂತಂದ್ರೆ ಇನ್ನು ಮುಂದಿನಿಂದ 6 ಗಂಟೆ ಅಂತ 5:05 ಆಪ್ಷನ್ ಸ್ಟಾರ್ಟ್ ಮಾಡಿದ್ರೆ ಸಾರ್ವಜನಿಕರಿಗೂ ಅದರದ್ದು ಪ್ರತಿಫಲ ಸಿಗ್ತದೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಶಹಪುರ ಮಾರುಕಟ್ಟೆಯಲ್ಲಿ ಮಧ್ಯರಾತ್ರಿ ಹರಾಜು ಹೋಗುವ ಪ್ರಕ್ರಿಯೆಗೆ ವಿರೋಧಿಸಿದೆ. ಈಗಲಾದರೂ ಸ್ಥಳೀಯ ಆಡಳಿತ ಎಚ್ಚೆತ್ತುಕೊಂಡು ಸಮಸ್ಯೆ ಬಗೆಹರಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ 24 ಭಾರತ್, ಯಾದಗಿರಿ.